ಆರೋಪಿಗಳಿಂದ ಕೃತ್ಯ ಮಾಡಿದ್ದಂತಹ ಬಗ್ಗೆ ಸಾಕ್ಷಿಗಳ ಸಂಗ್ರಹವನ್ನ ಮಾಡಲಾಗಿದೆ. ಮೃತನನ್ನ ಕರ್ಕೊಂಡು ಬಂದಿದ್ಯಾರು, ಯಾವಾಗ ಕರ್ಕೊಂಡು ಬಂದ್ರು, ಯಾವ ಕಡೆಯಿಂದ ಯಾವ ರೀತಿ ಕರ್ಕೊಂಡು ಬಂದ್ರು, ಮೊದಲ ಹಲ್ಲೆ ಮಾಡಿದವರು ಯಾರು, ಹೇಗೆ ಹಲ್ಲೆ ಮಾಡಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾವ ರೀತಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ 3 ರೀತಿಯಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನಿನ್ನೆ ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರು ಮಾಡಲಾಯಿತು. ಸುದೀರ್ಘ 3-4 ಗಂಟೆ ಸಮಯ ಆರೋಪಿಗಳನ್ನ ಕರ್ಕೊಂಡು ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ, ಮಹಜರು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಒಟ್ಟು 3 ರೀತಿಯಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ. ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ಯಾವ ರೀತಿ ಕಲೆ ಹಾಕಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ, ಇದು ನಿನ್ನೆ ಆರೋಪಿಗಳನ್ನ ಕರ್ಕೊಂಡು ಬಂದ್ರಲ್ಲ ಪೊಲೀಸರು. ಒಟ್ಟು 8 ಜನ ಆರೋಪಿಗಳನ್ನ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಏನ್ ಮಾಡಿಸಲಾಯಿತು ಆ ಸಂದರ್ಭದ ದೃಶ್ಯ. ಮೊದಲಿಗೆ ಸಾಲಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ ನೇರವಾಗಿ ಶೆಡ್ನ ಒಳಭಾಗಕ್ಕೆ, ಆ ಕೃತ್ಯ ನಡೆದ ಜಾಗಕ್ಕೆ. ಅದರಲ್ಲಿ ಹಲವರ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಹಲವರಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ, ಕುಂಡ್ಕೊಂಡು ಹೋಗ್ತಿದ್ದಾರೆ. ಬಹುಶಃ ದರ್ಶನ್ ಒಬ್ಬರನ್ನ ಬಿಟ್ಟು ಉಳಿದೆಲ್ಲ ಆರೋಪಿಗಳ ಸ್ಥಿತಿ ಗತಿ ಆ ರೀತಿಯೇ ಇದೆ. ಅದು ಯಾಕೆ ಅನ್ನುವಂಥದ್ದನ್ನ ಬಹುಶಃ ವಿವರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಶೆಡ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದೇ ಜಾಗದಲ್ಲ, ಬೇರೆ ಬೇರೆ ಜಾಗದಲ್ಲಿ ಎಲ್ಲ ಆರೋಪಿಗಳನ್ನ ಒಟ್ಟಿಗೆ ಗುಡ್ಡೆ ಹಾಕಿ ಅಲ್ಲ, ಸಪರೇಟ್ ಆಗಿ ಅವರನ್ನ ಕರ್ಕೊಂಡು ಹೋಗಿ ಅವರಿಂದ ಯಾವ ರೀತಿ ಹಲ್ಲೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಹಜರಿನ ವೇಳೆ ಮಾಹಿತಿಯನ್ನ ಪಡೆಯಲಾಗಿದೆ. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ನಿನ್ನೆ ಸುದೀರ್ಘ 3-4 ಗಂಟೆಗಳ ಸಮಯ ಆ ಪಟ್ಟಣಗೆರೆಯ ಶೆಡ್ನಲ್ಲಿ ಕೊಲೆ ನಡೆದಂತಹ ಜಾಗ, ಅಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಮಹಜರಿನ ಸಂದರ್ಭದಲ್ಲಿ ಹಲವು ಮಾಹಿತಿಯನ್ನ ಕಲೆ ಹಾಕಲಾಗಿದೆ, ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಅದು ಕೂಡ 3 ರೀತಿಯ ಸಾಕ್ಷಿಗಳು ಅನ್ನುವಂತ ಮಾಹಿತಿ. ಅದನ್ನ ವಿವರಿಸ್ತಾ ಹೋಗಬಹುದಾ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಾಶ್ರೀ. ಸಾಮಾನ್ಯವಾಗಿ ಪೊಲೀಸ್ ಏನು ಕೇಸ್ ರಿಜಿಸ್ಟರ್ ಆದಂಥ ತಕ್ಷಣ ನಾರ್ಮಲ್ ಆಗಿ ಒಂದು ಕೃತ್ಯ ಆದಂಥ ವೇಳೆ, ಇನ್ನು ಈ ಪ್ರಕರಣದಲ್ಲಿ ನೋಡೋದಾದ್ರೆ ಮರ್ಡರ್ ಕೇಸ್ ಅಂತ ಹೋದಂಥ ವೇಳೆಯಲ್ಲಿ ಪ್ರಮುಖವಾಗಿ ಸ್ಟ್ಯಾಂಡ್ ನಿಂತ್ಕೊಳ್ಳೋದೆ ಮಹಜರ್ ಮೇಲೆ. ಅಂದರೆ ಇದನ್ನು CRPC 102 ಅಲ್ಲಿ ಸಾಮಾನ್ಯವಾಗಿ ಈ ಮಹಜರ್ ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಒಂದು ಶವ ಸಿಕ್ಕಂತಹ ಜಾಗದಿಂದ ಹಿಡಿದು ಆ ಶವನ ಎಲ್ಲಿ ಕೊಲೆ ಮಾಡಲಾಯಿತು, ಮತ್ತು ಕೊನೆಗೆ ಫೈನಲ್ ಡಿಸ್ಪೋಸ್ ಏನೋ ತನಕ ಆಯಿತು, ಅಂದರೆ ಇದಿಷ್ಟನ್ನು ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳ ತಂಡ ಮಾಡುತ್ತೆ. ಅದರಲ್ಲೂ ನಿನ್ನೆ ಪಟ್ಟಣಗೆರೆಯ ಒಂದು ಶೆಡ್ನಲ್ಲಿ ನಡೆದಂತಹ ಮಹಜರ್ ಏನಿದೆ ಸುದೀರ್ಘವಾಗಿ 4 ಗಂಟೆಗಳ ಕಾಲ ನಡೀತು. ಜೊತೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಅಲ್ಲಿ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ 102 CRPCಯಲ್ಲಿ ನಡೆಸುವಂಥ ಸಂದರ್ಭದಲ್ಲಿ, ಮಹಜರ್ ಮಾಡುವಂಥ ಸಂದರ್ಭದಲ್ಲಿ 3 ರೀತಿಯ ಪ್ರಮುಖ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೊಲೆ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮೃತ ವ್ಯಕ್ತಿ ಆ ಜಾಗದಲ್ಲಿ ಇದ್ನ ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ಸಾಕ್ಷಿ. ಅಂತಂದರೆ ಈಗ ಸಾಮಾನ್ಯವಾಗಿ ಒಂದು ಬಾಡಿ ಸಿಕ್ಕಿದಂತಹ ಸ್ಥಳದಲ್ಲಿ ಎಲ್ಲಿ ಕೊಲೆ ಆಯಿತು ಅನ್ನೋದೇನಿದೆ ಅದನ್ನು ಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ ಆರೋಪಿ ಅಲ್ಲೇ ಸತ್ತಿದ್ದಾನೆ ಅಂತ ಪ್ರೂವ್ ಆಗಬೇಕು ಅಂತಂದರೆ ಆರೋಪಿ ಆ ಜಾಗದಲ್ಲಿ ಇದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಅದು ಮೊದಲನೇ ರೀತಿ ಸಾಕ್ಷಿ ಕಲೆಕ್ಟ್ ಮಾಡ್ತಾರೆ. ಎರಡನೇದಾಗಿ ಈ ಕೃತ್ಯವನ್ನು ಎಸಗಿದಂತಹ ಆರೋಪಿಗಳು ಆ ಜಾಗದಲ್ಲಿ ಇದ್ರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.